ಮಾಡೋದು ಮಾಟ ಮಾಡ್ತೀನಿ, ಕೂಟ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅಂತ ಹೆಣ್ಮಕ್ಳು ಮೋಸ ಮಾಡಿ ಮಾಡಿ ಸಂಪಾದನೆ ಎಷ್ಟು ಮಾಡ್ದ? 100 ಬೆಳ್ಳಿ ನಾಣ್ಯ ಸಂಪಾದನೆ ಮಾಡ್ದ. 100 ಬೆಳ್ಳಿ ನಾಣ್ಯ. ಅಲ್ಲಿಂದ ಏನು ಮಾಡ್ದ? ಎಲ್ಲ ಊರಿಗೂ ಭಿಕ್ಷಾ ಮಾಡ್ಕೊಂಡು ಹಲಗೂರಿಗೆ ಬಂದ. ಹಲಗೂರಲ್ಲಿ ಆ ಕೆರೆ ಪಕ್ಕದಲ್ಲಿ ಒಂದು ಬೇಲಿ ಇತ್ತು. ಅವನಿಗೇನಾದ್ರೆ ದಿನಕ್ಕೊಂದ್ಸತಿ ಎಣಿಸ್ಬೇಕು ಎಷ್ಟು ಬೆಳ್ಳಿ ನಾಣ್ಯ ಅವೆ ಅಂತ. ಬೇಲಿ ಮರಲ್ಲಿ ಕೂತ್ಕೊಂಡು 1, 2, 3 ಅಂತ ಎಣಿಸ್ತಿದ್ದ. ಯಾರೋ ಊರೊಳಗ್ಲವನಿಗೆ ಪಾಪ ಏನೋ ಬಾಧೆ, ಅವನು ಬೇರೆ ಬೇಲಿ ಮರೆಗೆ ಹೋಗಿ ಕೂತಿದ್ದ. ಈ ಸನ್ಯಾಸಿ ಬೇರೆ ಬೆಳ್ಳಿ ನಾಣ್ಯ ಎಣಿಸ್ತಾ ಕೂತವನು. ಇವನು ಕಿಂಡಿಲ್ ನೋಡ್ಕೊಂಡ ಎಷ್ಟು ನಾಣ್ಯ ಅವೆ ಅಂತ ಲೆಕ್ಕ ಹಾಕೊಂಡ, ಎಂಥ ಚಿಲ್ಲಲ್ಲಿ ಕಟ್ ಮಾಡ್ಕವನೆ ಅಂತಲೂ ನೋಡ್ಕೊಂಡ. ಅವನಿಗೆ ರೋಡಲ್ಲಿ ಬತ್ತವನೆ ಅಂತ ಗೊತ್ತಾಯ್ತು. ಬಂದು ಸರ್ಕಲ್ ಕೂತಿದ್ದ ಅವನು. ಸನ್ಯಾಸಿ ರೋಡಲ್ಲಿ ಬತ್ತಿದ್ದ. ಓಡೋದೆ, ಅಪ್ಪ ನಿನ್ನ ಪಾದವೇ ಗತಿ ಅಂತ ಅಪ್ಪ ಬಿದ್ದೋಗ್ಬಿಟ್ಟ. ಏನೋ ಅಂದ ಅವನು, ಅಪ್ಪ ಇವತ್ತು ವಾರ ಚೆನ್ನಾಗದೆ, ಯಾರು ಗುರುಗಳು ಮನೆ ಕರ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಸದ್ಯ ನೀ ಬಂದಲ್ಲ, ನಮ್ಮ ಮನೆಗೆ ಬಾಪ ಪಾದ ಪೂಜೆ ಮಾಡ್ತೀನಿ ಅಂದ. ಇಲ್ಲ ಕಣಪ್ಪ ನಾನು ಅರ್ಜೆಂಟ್ ಸಾತ್ನೂರ್ಗೆ ಹೋಗ್ಬೇಕು ಅಂದ. ಅಯ್ಯೋ ಹಂಗೆ ಅನ್ಬೇಡ ಕಣಪ್ಪ, ಬಡವನ ಕೈ ಬಿಡಬೇಡ. ನಿನ್ನ ಮುಖ ನೋಡಿದ್ರೆ ಪರಮೇಶ್ವರ ನೋಡ್ದಂಗೆ ಆಯ್ತಾ ಇದೆ, ನಿನ್ನ ಎತ್ತರ ನೋಡ್ಬಿಟ್ರೆ ಮಹಾವಿಷ್ಣು ಕಂಡಂಗೆ ಆಯ್ತಾ ಇದೆ, ನೀನು ಮಾತಾಡಿದ್ರೆ ಬ್ರಹ್ಮ ಮಾತಾಡ್ದಂಗೆ ಆಯ್ತಾ ಇದೆ, ನಿನ್ನ ಅಮ್ಮಯ್ಯ ಬಂದ್ಬಿಡು ಅಂದ. ನಾ ಬರೋದಿಲ್ಲ ಕಣೋ ಅಂದರು. ಅದಕ್ಕೆ ಇವನಂದ, ಸ್ವಾಮಿ ನೀವು ನಮ್ಮ ಮನೆ ಬಂದು ಪಾದ ಪೂಜೆ ಮಾಡಿಸ್ಕೊಬಿಟ್ರೆ 1 ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂದ. ಅವನಿಗೂ ಜೀವ ಜುಮ್ ಅಂದ್ಬಿಡ್ತೆ. ಹಂಗೂ 100 ಅವೆ, ಇನ್ನೊಂದು ಸೇರ್ಕೊಂಡ್ರೆ 101 ಆಗೋಯ್ತದೆ ಅಂತ. ಬತ್ತೀನಿ ನಡಿಯೋ ಅಂದರು. ಇಲ್ಲೇ ಕುಂತಿರಿ ಸ್ವಾಮಿ, ಬತ್ತೀನಿ ಅಂತ ಮನೆಗೆ ಬಂದು ಹೆಂಡ್ತಿಗಳದ. ನೋಡೆ ಇನ್ನೇನು ಸ್ವಾಮಿಗಳು ಬತ್ತವ್ರೆ ಮನೆಗೆ, ಅವ್ರು ಬರೋದಕ್ಕೆ ಹೆಂಗಿರ್ಬೇಕು ಗೊತ್ತಾ? ಮನೆ ಎಲ್ಲ ತೊಳೆದು ತಾರಿಸಿ ಗುಡಿಸಿ ಪಳಪಳ ಅನ್ಬೇಕು. ಅವಳಂದ್ರೆ ಬುದ್ಧಿ ಇದ್ದದ ಇಲ್ವಾ ನಿನಗೆ? ಮನೇಲಿ 4 ಕಾಳು ಅಕ್ಕಿ ಇಲ್ಲ, ರಾಗಿ ಇಲ್ಲ, ಒಬ್ಬಟ್ಟು ತಂದು ಮಾಡೋದು, ಒಬ್ಬಿಟ್ಟು ಎಲ್ಲಿ ತಂದು ಮಾಡೋಣ ಅಂದ್ಲವಮ್ಮ. ಇದ್ರಿಗೆ ಮಾತಾಡಬೇಡ ನೀನು, ಹೆಂಗಾರ ಮಾಡು, ನಂಗೆ ಅವೆಲ್ಲ ಗೊತ್ತಿಲ್ಲ. ನಾಳೆಯಿಂದ ನೀನು ಏನು ಕೇಳಿದ್ರು ತಂದು ಕೊಡ್ತೀನಿ, ಇವತ್ತು ಮಾತ್ರ ಇಲ್ಲ ಅನ್ಬೇಡ. ಯಾರ ಮೇಲಾರು ಸಾಲ ಮಾಡು, ಒಬ್ಬಟ್ಟು ಮಾಡು, ಮನೆಯೆಲ್ಲ ಅಚ್ಚಕಟ್ಟು ಮಾಡು ಅಂದ. ಇನ್ನೇನು ಮದುವೆಗೆ ಒಂದು 6 ತಿಂಗಳಾಗಿತ್ತು. ಗಂಡನ ಮೇಲೆ ಪ್ರೀತಿ ಆ ಅಮ್ಮನಿಗೆ. ಆ ತಾಯಿ ಅಕ್ಕಪಕ್ಕದ ಮನೆ ಒಂದು 3 ಜನ ಕರೆದ್ರು, ಬಂದ್ರವ ಮನೆ ಗುರುಗಳು ಬರ್ತಾರೆ ಬಂದ್ರವ ಅಂತ. ಅವರು ಬಂದರು. ಇವನು ಗುರುಗಳ ಕರ್ಕೊಂಬಂದ. ಗುರುಗಳೇ ಕೊಡಿ ಜೋಳಿಗೆ ಎಲ್ಲಿ ಮಡಗಿ ಸ್ನಾನ ಅಲ್ಲಿ ಮಾಡಿ ಅಂದ. ಜೋಳಿಗೆ ನನ್ನ ಕಂಕ್ಳಲ್ಲಿ ಇರಲಿ ಅಂದ. ಅಲ್ಲಿ ಬೇರೆ 100 ನಾಣ್ಯ ಅವೆ. ಆಯಿತು ಮಾಡಿ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಒಂದು ಪೀಠದಲ್ಲಿ ಕುಂಡ್ರಿಸಿದ್ರು. ಪಕ್ಕದಲ್ಲೇ ಜೋಳಿಗೆ ಇಟ್ಕ ಕೂತ್ಕೊಂಡ ಅವನು. ಸ್ವಾಮಿ ಊಟ ಎಲ್ಲ ಮಾಡಿ ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ. ಆಯಿತು, ಊಟನೂ ಮುಗಿಸಿದ್ರು ಅವರು. ಕುಂತವ್ರು ಸ್ವಾಮಿಗಳು ಪಾದ ಪೂಜೆ ಮಾಡಬೇಕು. ಪಾದ ಪೂಜೆನೂ ಮಾಡಿದ್ರು. ಗಂಡ ಹೆಂಡತಿ ಇಬ್ರು ಭಕ್ತಿಯಿಂದ. ಊರು ಜನವೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಏನು ಪೂಜೆ, ಅದ್ಭುತವಾದ ಪೂಜೆ. ಎಲ್ಲ ಶಿಷ್ಯೋತ್ತಮರೆಲ್ಲ ಭಜನೆ ಮಾಡ್ತಾರೆ. ಗುರುವೇ ಗತಿ ಅನ್ನೋ ಮನವೇ. ಗುರುವಿನ ಭಜನೆಯ ಮಾಡೋಣ, ಸುಜನರೆಲ್ಲರೂ ಸೇರೋಣ, ಗಡಿಬಿಡಿ ಸಂಸಾರ ದೂಡೋಣ, ನಿಜವಾದ ಮುಕ್ತಿಯ ಪಡೆಯೋಣ, ನಿಜವಾದ ಮುಕ್ತಿಯ ಪಡೆಯೋಣ. ಎಲ್ಲ ಪಾದ ಪೂಜೆ ಆಯಿತು. ಗುರುಗಳು ಹೊರಡಬೇಕು. ಇವನಂದ ಹೆಂಡ್ತಿಗೆ, ಬರೀಲಿ ನೋಡು, ಹೋಗು ಒಳಗಡೆ, ಅಲ್ಲಿ ಚೀಲ ಅದೇ ನೋಡು, ನೀಲಿ ಕಲರ್ ಚೀಲ, ಅದರೊಳಗೆ 100 ಬೆಳ್ಳಿ ನಾಣ್ಯ ಅವೆ, ಒಂದು ಎತ್ಕಬಾ ಅಂದ. ಅವಳು ಕೋಪ ಬಂದ್ಬಿಡ್ತು. ಅಲ್ಲ ಇವತ್ತು ಬೆಳೆಕಾಳು ಬೆಲ್ಲನೂ ಕಂಡ್ರ ಮೇಲೆ ಸಾಲ ಮಾಡ್ಕೊತಂದೀವ್ನಿ, ಏನು ಮನೇಲಿ ಕಟ್ಟು ಮಡಗಿರು ನನಗೆ 100 ಬೆಳ್ಳಿ ನಾಣ್ಯ ಅವೆ ಅಂತ ಕಣ್ಣ ಇಷ್ಟು ಟೊಪ ಬಿಡ್ತಾಳವಮ್ಮ. ಏನು ಹಂಗೆ ನೋಡ್ತೀಯಾ? ಒಳಗಡೆ ಇಟ್ಟಿಲ್ವಾ? 100 ಬೆಳ್ಳಿ ನಾಣ್ಯ ಇಲ್ವಾ? ಹೋಗೊಂದು ತಗೊಬರೋಗು ಅಂತ. ಇವ್ಳಿಗೆ ಇನ್ನೂ ಕೋಪ ಅಲ್ಲಲ್ಲಿ ಕಡೀತಾವಳಿಗೆ. ಎಲ್ಲವೇ ಬೆಳ್ಳಿ ನಾಣ್ಯ, ನಮ್ಮಲ್ಲಿ ಎಲ್ಲವೇ 100 ಬೆಳ್ಳಿ ನಾಣ್ಯ ಅಂತ. ನೋಡು ನನಗೆ ಕೋಪ ಬರ್ತದೆ, ಸ್ವಾಮಿಗಳು ಲೇಟ್ ಆಯ್ತಾ, ಸಾತ್ನೂರ್ಗೆ ಹೋಗ್ಬೇಕು ಅವರು, ತಗೊಂಬರೋ ಹೋಗಿ. ಅವಳಂದ್ಲು, ಎಲ್ಲವೇ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ನನ್ನ ಸಂಜಲ್ ತಾನೆ ತಂದು ಇಟ್ಟಿದ್ನಲ್ಲೇ ತೊಡೆದ್ಬಿಟ್ಟ, ಈ ಗಾಬರಿ ಒಳಗೆ ಎಲ್ಲ ಹಾಕ್ಬಿಟ್ಟೆ. ಏನು ಗೊತ್ತು ನಿನ್ಗೆ ಗೊತ್ತೇ? ದುಡಿದು ಬಡಿಯುವಾಗ, ಮನೆ ತಾರಿಸುವಾಗ, ಗುಡಿಸುವಾಗೆಲ್ಲ ಬಿಸಾಕ್ಬಿಟ್ಟೆ. ಹೆಂಗೆ? ಅಯ್ಯೋ 100 ಬೆಳ್ಳಿ ನಾಣ್ಯ, ನಮ್ಮ ಅಪ್ಪನ ಕಾಲದಿಂದ ಕಾಪಾಡಿದ್ನಲ್ಲ, ಮಾಡ್ತೀನಿ ತಡಿ ನಿನಗೆ ಅಂತ ಒಳಗಡೆ ಹೋಗಿ ಒಂದು ಹೊಣ್ಣೆ ಹಿಡ್ಕ ಬಂದ. ಹೊಡಿತೀನಿ ನೋಡು ಅಂತ ಅವಳು ಲಬ ಬಾಯ್ ಬಿಡ್ಕೊಬೇಕು. ಎಲ್ಲ ಇದೇನು ಪೂಜೆ ನಡೀತಿತ್ತು, ಬಾಯ್ ಬಿಡ್ಕತ್ತಾರೆ. ಅಕ್ಕಪಕ್ಕ ಮನೆಯಲ್ಲ ಓಡ್ ಬಂದರು. ಊರು ಯಜಮಾನ ಬಂದ, ಯಾಕೋ ಹಿಂಗೆ ಆಡ್ತೀನಿ ನೋಡಿ ಸ್ವಾಮಿ, 100 ಬೆಳ್ಳಿ ನಾಣ್ಯ ಸ್ವಾಮಿ, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ ನಾಣ್ಯ, ಮನೆ ಒಳಗಿದ್ದದ್ದು ಈಗಿಲ್ಲ ಅಂತೇಳಿ ನೋಡಿ. ಅವನಂದ, ನೋಡು ಪಾಪ ಬೆಳಗ್ಗೆಯಿಂದೆಲ್ಲ ಮನೆ ಗುರು ಪೂಜೆ ಮಾಡ್ತಾ ಇದ್ದೀರಿ, ಗಾಬ್ರಿಲ್ ಪಾಪ ಇಲ್ಲೆಲ್ಲೋ ಇರ್ತದೆ, ಹುಡುಕ್ರಪ್ಪ ಅಂದರು. ಅಪ್ಪ ನಾನು ಹುಡುಕೋದಿಲ್ಲ, ನಾನಿವತ್ತು ಆ ಬೆಳ್ಳಿ ನಾಣ್ಯ ಸಿಗ್ಲಿಲ್ವ ಕೌಲಿಗೆ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ, ನೀನೇ ಹುಡಿಕೊಡು ಅಂದ. ಅವನೇ ಹುಡುಕ್ರಪ್ಪ ಅಂತ ಎಲ್ಲ ಕಡೆ ಹುಡಿಕ ಬರ್ತಾರೆ. ಸ್ವಾಮಿಗಳು ಜೋಳಿಗೆ ಒಳಗದೆ ನೀಲಿ ಕಲರ್ ಚೀಲ. ಇಲ್ಲ ಅದೆಲ್ರೋ ಅಂದ್ರು ಅವರು. ಅಯ್ಯೋ ಸದ್ಯ ನಮ್ಮ ಗುರುಗಳ ಕೃಪೆ ಏನು ಸಿಕ್ಬಿಡ್ತಪ್ಪ, ನಮ್ಮ ಗುರುಗಳ ಪಾದ ಮಡಗೋದಕ್ಕೆ ಪುಣ್ಯ ಕಣಪ್ಪ, ಅದಕ್ಕೆ ಚೀಲ ಸಿಕ್ಕದೆ ಅಂತ. ಸ್ವಾಮಿಗಳು ಅನ್ಕೊಂಡು ಹೊಡ್ಕೊಬಿಟ್ನಲ್ಲ ಒಂದು ಮನೆ ಒಳಗ. ಬೆಳ್ಳಿ ನಾಣ್ಯ ನನ್ನವು ಅಂದರೆ ನಿಂಗೆಲ್ಲಿ ಬತ್ತು ನನಗೆ ಹೊಡಿತಾರೆ. ಅವನಂದ, ಸ್ವಾಮಿಗಳೇ ನೀವು ಪಾದ ಇಟ್ಗಳಿಗೆ ಹಂಗದೆ ಸ್ವಾಮಿಗಳೇ, ಪಾವಾಡ್ ಪುರುಷರು ನೀವು, ನಿಮ್ಮಿಂದ ಈ ಬೆಳ್ಳಿ ನಾಣ್ಯ ಸಿಕ್ತು ಸ್ವಾಮಿ ಅಂದ. ಹೌದು ಕಣಪ್ಪ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಕಣಪ್ಪ ಅಂತ ನಾವಯ್ಯ. ಒಳಗೆ ಉರಿತಾದೆ, ಬಾಯಲ್ಲಿ ಹೇಳುವಂಗಿಲ್ಲ ಪಾಪ ಸಂಕಟ. ಎತ್ಕಳೆ ಒಳಗೆ ಎತ್ಕೋಗು. ನೋಡು ಸದ್ಯ ಸ್ವಾಮಿಗಳು ಚೀಲದೊಳಗೆ ನೋಡಿ ಹೆಂಗದೆ, ಅಲ್ಲಿ ಇಲ್ಲದ್ರೆ ಮಿಸ್ ಆಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದು, ತಗೊಂಡು ಒಳಗೆ ಮಾಡು. ಇದು ಎಲ್ಲ ಕೊಡಿಲಿ ಪಾಪ. ಒಂದು ನಾಣ್ಯ ಅವ್ರು ಕೊಡ್ತೀನಿ ಅಂತ ಕರ್ಕೊಂಬಂದಿನಿ, ತಗೊಬಲ್ಲಿ ಕೊಟ್ಬಿಡಮ್ಮ. ಒಂದು ಬೆಳ್ಳಿ ನಾಣ್ಯ ತಂದ. ಎಲ್ಲಡಿಕೆ ಮೇಲೆ ಇಟ್ಬಿಟ್ಟು, ಸ್ವಾಮಿಗಳೇ
ಒಪ್ಪಿಸ್ಕೋಬೇಕು. ನಾನು ಹೇಳಿದ್ನಲ್ಲ, ಒಂದು ನಾಣ್ಯ ನಿಮ್ಮ ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಒಪ್ಪಿಸ್ಕೊಳ್ಳಿ. ಅವ್ರಾಯ್ತು ಕೊಡಪ್ಪ ಅಂತ ಇಷ್ಟೊಳಗೆ ಮಡಿಕೊಂಡು ಹೊರಟ್ರು. ಬಾಗಿಲು ತನಕ ಬಂದರು ಸ್ವಾಮಿಗಳು. ಸ್ವಾಮಿಗಳೇ, ದಯಮಾಡಿ ಈ ಭಾಗಕ್ಕೆ ಬಂದಾಗ ನಮ್ಮ ಮನೆಗೆ ತಪ್ಪದೆ ಬರಬೇಕು ಅಂತ. ಅವ್ರಂದ್ರು ಬತ್ತೀಂಕನಪ್ಪ, ಬತ್ತೀನಿ. ಎಲ್ಲಾರ 100 ಬೆಳ್ಳಿ ನಾಣ್ಯ ಅಂಬರಿಸ್ಕೊಂಡು ನಿನ್ನ ಬಾಯಿಗೆ ಹಾಕೋಕೆ ಬತ್ತೀನಿ, ನೆಗದು ಬಿದ್ದೋಗ ಹಾಳು ಮಾಡಿಬಿಟ್ಟಲ್ಲೋ ಅಂತ. ಅದಕ್ಕೆ ಹೇಳ್ತಾರೆ, ಸನ್ಯಾಸಿಗೆ 1 ಆಸೆ, ಸಂಸಾರಿಗೆ 100 ಆಸೆ ಅಂತ. ಪ್ರೀತಿಯಿಂದ ಪ್ರೀತಿ ಹಂಚಿರೋ